ಸಚಿವರು ತಿಮ್ಮಾಪುರ ಸರ್ ಅವ್ರ ಮನೆಗೆ ಹೋಗಿ ಭೇಟಿಯಾಗಿದ್ರಿ. ಏನ್ ಹೇಳ್ತೀರಿ ಸರ್, ಈಗ ಏನ್ ಸಮಾಧಾನ ಆಯ್ತಾ? ಏನ ನೋಡಿ, ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ನಾಯಕರು, ಮಾಜಿ ಸಚಿವರು, ಇವತ್ತು ಅವರಿಗೆ ಒಂದು ಸೌಜನ್ಯ ರೀತಿಯಲ್ಲಿ ನಾನು ಹೋಗಿ ಭೇಟಿಯಾಗಿ ಅವರಿಗೆ ಈ ರೀತಿ ಬರ ಪರಿಶೀಲನೆಯನ್ನು ಮಾಡ್ತಾ ಇದ್ದೀನಿ. ನಿಮ್ಮ ತಾಲೂಕಲ್ಲಿ ಲೋಕಾಪುರಲ್ಲಿ ಕೂಡ ಆಗಿದೆ. ಅವ್ರಿಗೆ ಭೇಟಿಯಾಗಿ ಆ ವಿಚಾರಗಳನ್ನು ತಿಳಿಸಿ ಅವರಿಗೆ ಒಂದು ವಿಚಾರವನ್ನು ತಿಳಿಸಿ ಅವರಿಗೆ ತಮ್ಮ ಮಾರ್ಗದರ್ಶನ ಸಲಹೆ ನಮ್ಮ ಮೇಲೆ ನಮ್ಮ ಜೊತೆಗೆ ಇರ್ಲಿ ಅಂತ ಅನ್ನೋ ಮಾತನ್ನ ಹೇಳಿ ಬಂದಿದ್ದೀನಿ. ಆಡಿಯೋ ಬಗ್ಗೆ ಚರ್ಚೆ ಆಯ್ತಾ ಸರ್? ಆಡಿಯೋ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಿಲ್ಲ. ಅವ್ರನ್ನ ವಿಶ್ವಾಸ ತಗೋತಾರೆ ಹೇಗೆ? ನೋಡ್ರಿ, ನನ್ನ ಕೆಲಸ ಒಗ್ಗೂಡಿಸುವಂಥದ್ದು. ಇವತ್ತು ಈ ಜಿಲ್ಲೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಾರ್ದು ಹಿಂದೆ ಏನಾದರೂ ಆಗಿರ್ಬೋದು, ಆದರೆ ಮುಂದೆ ನನ್ನ ಕಾಲದಲ್ಲಿ ಅದು ಆಗೋದಕ್ಕೆ ಬಿಡೋದಿಲ್ಲ. ಯಾವುದೇ ವಿಚಾರ ಇರ್ಬೋದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತವೆ, ಅವನ್ನ ಸರಿಪಡಿಸ್ಕೊಂಡು ಅವರು ಒಂದು ಪ್ರಸ್ಪೆಕ್ಟ್ ಮಾಡಿ ಹೇಳ್ತಾರೆ. ಅದನ್ನ ಸ್ವಲ್ಪ ಮಾತಾಡಿದ್ರೆ ನಿಜ, ಮಾತಾಡಿದ್ರೆ ಅವ್ರು ಯಾರೋ ಬಿಜೆಪಿ ಅವರು ಮಾಡಿದ್ದಾರೆ, ಎಡಿಟ್ ಇದೆ, ಕುತಂತ್ರ ಮಾಡಿದಾರೆ ನನ್ನ ವಿರುದ್ಧ. ನಾನು ಬಿಜೆಪಿ ಅವರು ಮಾಡಿದಾರೆ ಅಂತ ಎಸ್ ಪಿ ಮುನ್ಕೊಟ್ಟು ಅಂತ ಹೇಳ್ತಾರೆ. ಅಲ್ಲ, ಕೊಡ್ಲಿಲ್ಲ, ಕಂಪ್ಲೇಂಟ್ ಕೊಡ್ಲಿ ಅವರು. ಆ ರೀತಿ ಆದ್ರೆ ಅದನ್ನ ಕುಲ್ಲಂಕುಲ್ಲವಾಗಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗೆ ನಾನು ಖಂಡಿತವಾಗಿ ಹೇಳ್ತೀನಿ, ಅದನ್ನ ಪರಿಶೀಲನೆ ಮಾಡೋದಕ್ಕೆ ಕಳ್ಸೋಣ. ಆ ರೀತಿ ಆಗಿದೆ, ಚೆಕ್ ಮಾಡೋಣ. ಅದಕ್ಕೆ ಮುಂದೆ ವರಿಷ್ಠ ಏನ್ ನಿರ್ಧಾರ ತಗೋತಾರೆ. ಸರ್, ಯತೀಂದ್ರ ಸಿದ್ದರಾಮಯ್ಯನವರು ಭಾರತ ಹಿಂದೂ ರಾಷ್ಟ್ರವಾದ್ರೆ ಕಂಟಕ ಕಾದಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ನನ್ನ ಗಮನಕ್ಕಿಲ್ಲ ಅದು. ಅದ್ರ ಬಗ್ಗೆ ನಾನು ನೋಡ್ಬಿಟ್ಟು ನಿಮ್ಗೆ ವಿಚಾರ. ಬಹುತೇಕ ಇನ್ನೆರಡು ದಿವಸದಲ್ಲಿ ನಾನು ಇನ್ನು ನಮ್ಮ ಬಿಳಿಗಿ ಮತಕ್ಷೇತ್ರ ಒಂದು ಉಳಿದಿದೆ ಮತ್ತು ಲೋಕಾಪುರ. ಅವರು ನಾಳೆ ಹೋಗೋಣ ಅಂತ ಸನ್ಮಾನ್ಯ ಅರವಿಂದ್ ತಿಮ್ಮಾಪುರ ಹೇಳಿದ್ದಾರೆ. ಅವ್ರು ಕರ್ಕೊಂಡು ನಾಳೆ ಸ್ಥಳಿಗೆ ಭೇಟಿ ಕೊಟ್ಟು ಮತ್ತು ಬೀಳಿಗಿ ಮತಕ್ಷೇತ್ರದ ನಮ್ಮ ಜೆ ಟಿ ಪಾಟೀಲ್ ಸಾಹೇಬರು ಕೂಡ, ಅವ್ರಿಗೂ ಕೂಡ ಹುಷಾರಿರಲಿಲ್ಲ, ಅವ್ರನ್ನೂ ಕರ್ಕೊಂಡು ನಾಳೆ ಎರಡು ಮುಗಿಸ್ಕೊಂಡು ವರದಿಯನ್ನು ನನ್ನ ಸರ್ಕಾರ ಸಲ್ಲಿಸ್ತಾರೆ.